ಏನು ಹೆಸರು ಪುಟ್ಟ ನಿಂದು? ಸರ್ ಸಂತೋಷ್ ಅಂದ್ಬಿಟ್ಟು. ಯಾವ್ರವರು? ಬೇಗೂರು. ಎಲ್ಲರೂ ಹೆಸರು ಪರಿಚಯ ಮಾಡಿಸೋರಲ್ಲ ಯಾರು ಅಂತ. ಇವ್ರ ಹೆಸರೇನು? ಸಪ್ತಗಿರಿ ಅಂದ್ಬಿಟ್ಟು ಇವರು. ಸಪ್ತಗಿರಿನಾ ಅವರು? ಇವರು ಗೌತಮು, ಹಾಂ ಹಾಂ ಅವ್ರ ಜೀವನು, ಹಾಂ ಅವರು ವಸಂತ್ ಕುಮಾರು, ಹಾಂ ಹಾಂ ಇವರು ಆಕಾಶು, ಹಾಂ ಇವರು ತೆಗಿ, ಹಾಂ ಕೋಳಿಯವರು, ಹಾಂ ಇವರು ಅಜಯ್. ಏನು ಚಿಕ್ಕಮ್ಮದೇವಿ ಬೆಟ್ಟಕ್ಕೆ ಎಲ್ಲರೂ ಬಸ್ಸಲ್ಲಿ ಬರ್ತಾರೆ ಅಥವಾ ಕಾರಲ್ಲಿ ಬರ್ತಾರೆ, ಬೈಕಲ್ಲಿ ಬರ್ತಾರೆ, ನೀವು ನಡ್ಕೊಂಡ್ ಬರ್ತಿದ್ರಲ್ಲ, ಏನು ವಿಶೇಷ? ಒಂದು ಭಕ್ತಿ ಅಂತ ದೇವರು ಅಲ್ವಾ, ನಮ್ಮ ಮನೆ ದೇವರು ಅದು. ಹೌದಾ? ಅದಕ್ಕಿಂತ ಆಟೋದಲ್ಲಿ ಬಂದಿದ್ದೀವಿ, ಕೆಳಗಡೆ ಇದೆ. ಹೌದಾ? ಸರಿ, ಇವತ್ತಿನ ಮಕ್ಕಳೆಲ್ಲರೂ ಮೊಬೈಲ್ಗೆ ಲ್ಯಾಪ್ಟಾಪ್ಗೆಲ್ಲ ಅಡಿಕ್ಷನ್ ಆಗಿರ್ತಾರೆ. ನಿಮ್ಮ ಹತ್ರ ಮೊಬೈಲ್ಗಳು ಅಥವಾ ಏನೂ ಇಲ್ವಾ? ಸರ್ ಐತೆ, ಅದೇ ಅಷ್ಟೊಂದು ಯೂಸ್ ಮಾಡಲ್ಲ. ಹೌದಾ? ಎಷ್ಟು ಓದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ಹೌದಾ? ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಳ್ತೀರಾ? ಸೊ ವರ್ಷ ಬರ್ತೀರಾ ಇಲ್ಲಿಗೆ ನೀವು? ತಿಂಗಳು ಬರ್ತೀರಾ? ಎಲ್ಲಿ ನಿಮ್ಮೂರು ಎಲ್ಲಿ ಬರ್ತಿಲ್ಲ ಕಾಣತ್ತಾ? ಇಲ್ಲಿಂದ ಬೆಟ್ಟದಿಂದ? ಗುಡ್ಲುಪೇಟೆ ಸೈಡು. ಗುಂಡ್ಲುಪೇಟೆ ಸೈಡ್, ಅಲ್ಲಿಂದ ಬಂದಿದ್ದೀರಾ? ನಿಮ್ಮ ಮನೆ ದೇವರ ಇದು? ಮನೆ ದೇವರು. ಪ್ರಶ್ನೆ ಹೇಳ್ತೀನಿ ಈಗ. ಸರಿಯಪ್ಪ, ಇವಾಗ ಇವತ್ತಿನ ಯುವಕರು ತುಂಬ ಜನ, ಅದರಲ್ಲೂ ಮಕ್ಕಳು 14 ವರ್ಷ, 13 ವರ್ಷ ಅಥವಾ 12 ವರ್ಷ, ಈ ಥರ 15 ವರ್ಷದಲ್ಲ ಸೋಂಬೇರಿಗಳಾಗಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ದೇಹನ ಒಂದು ಸ್ವಲ್ಪ ದಂಡಿಸ್ಬೇಕು ಅಂದ್ಬಿಟ್ಟು ಹೇಳ್ತೀನಿ. ಹಾಂ ಹಾಂ. ಅಂದರೆ ಹೊರಗಡೆ ಬರಬೇಕು, ಮೊಬೈಲ್ ಜಾಸ್ತಿ ಯೂಸ್ ಮಾಡಬಾರ್ದು. ಹಾಂ ಹಾಂ ಹಾಂ. ಸೊ ಈಗ ಈಗಿನ ಮಕ್ಕಳು ಮೊಬೈಲ್ ಸಿಕ್ಕಿದ್ ಸಾಕು, ಊಟ ತಿಂಡಿ ಏನು ಮಾಡಲ್ಲ, ಹ್ಞೂ ಅಡಿಕ್ಟ್ ಆಗೋ ಇರ್ತಾರೆ. ಅವರು ಹಿಂಗೆ ಟ್ರಿಪ್ಪಿಗೆ ಹೋಗ್ತಿದ್ರೆ ನಮಗೂ ನೇಚರ್ ಚೆನ್ನಾಗಿರುತ್ತಲ್ಲ, ಮೈಂಡ್ ಫ್ರೀ ಆಯ್ತು. ಪ್ರಾಣಿ ಪಕ್ಷಿಗಳೆಲ್ಲ ಮನೆಯಲ್ಲ ಸಾಕ್ತೀವಿ, ಕೋಳಿ, ಪಾರಿವಾಳ ಎಲ್ಲ ಸಾಕ್ತೀವಿ ಸರ್. ಆಯ್ತು. ಅದೆಲ್ಲ